ವಿಚಾರದಲ್ಲೂ ಕೂಡ ಅವರು ಏನು ತುಟಿಪಟ್ಟಿಕ್ ಅಂದಿಲ್ಲ, ಹೋಗಲ್ಲ ಅಂತಂತೂ ಹೇಳಿಲ್ಲ. ಬಿಜೆಪಿ ಮುಖಂಡರಾಗಿರ್ತಕ್ಕಂಥ ಈಶ್ವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ವೋಟ್ ಮಾಡಿದ್ರಿ ಅಂತ ಅನ್ಸುತ್ತೆ, ಆದ್ರೆ ರಾಜ್ಯ ಸರ್ಕಾರದ ವಿಚಾರದಲ್ಲಿ ಸರ್ಕಾರ ಬಿದೋಗುತ್ತೆ ಅನ್ನೋ ಅಂತ ಮಾತು ಕೇಳಿ ಬರ್ತಾ ಇದೆ. ರೇಣುಕಾಚಾರ್ಯ ಹೇಳಿದ್ರು ಕ್ಷಿಪ್ರ ಕ್ರಾಂತಿ ಆಗುತ್ತೆ, ಯಡಿಯೂರಪ್ಪನವರು ಹೇಳಿದ್ರು ಚುನಾವಣೆ ಆದ ತಕ್ಷಣ ಗವರ್ಮೆಂಟ್ ಬೀಳುತ್ತೆ. ತಾವೇನ್ ಹೇಳ್ತೀರಿ ಸರ್? ನಾನ್ ಇಷ್ಟು ಮಾತ್ರ ಹೇಳಬಲ್ಲೆ, ಉಮೇಶ್ ಜಾಧವ್ ರಾಜೀನಾಮೆ ಕೊಟ್ಟರು, ಆಗ್ಲೇ ಅಕ್ಸೆಪ್ಟ್ ಆಗಿದೆ. ರಮೇಶ್ ಜಾರಕಿಹೊಳಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಇರೋಂತ ಆಂತರಿಕ ಗೊಂದಲ ದಿನೇ ದಿನೇ ಸ್ಫೋಟ ಆಗ್ತಾ ಇದೆ. ಅನೇಕ ಕಾಂಗ್ರೆಸ್ ಶಾಸಕರೇ, ಜೆಡಿಎಸ್ ಶಾಸಕರು ಈ ಸರ್ಕಾರದ ಬಗ್ಗೆ ಸಮಾಧಾನ ಇಲ್ಲ. ಮುಖ್ಯಮಂತ್ರಿಗಳು ಏನು ಬರೋ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಸಿದ್ದರಾಮಯ್ಯ ನಾನೇ ಮುಂದೆ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ವಿಚಿತ್ರ ಪರಿಸ್ಥಿತಿ. ಅದ್ರ ಜೊತೆ ಸಿದ್ದರಾಮಯ್ಯ ಜೊತೆ ಡಿ ಕೆ ಶಿವಕುಮಾರ್ ಕಾಂಪಿಟೇಷನ್, ಎಂ ಬಿ ಪಾಟೀಲ್ ಕಾಂಪಿಟೇಷನ್, ಏನು ಇವ್ರದೇ ಸರ್ಕಾರ ಅನ್ನೋ ರೀತಿಯಲ್ಲಿ ಜೋಬ್ರಾಗಿದ್ದಾರೆ ಶಾಸಕರು ಅನ್ನೋ ತರದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಮಾತಾಡಿದೆ. ನಾನೇ ಮುಖ್ಯಮಂತ್ರಿ, ನಾನೇ ನಾಕ್ಷಿ ಆಗ್ಬೇಕಿತ್ತು ಇವರೆಲ್ಲರೂ ಕೂಡ. ಸರ್ಕಾರವನ್ನ ಕಳ್ಕೊಂಡು, ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡು 37,000 ಓಟಲ್ಲಿ ಚಾಮುಂಡಿ ಕ್ಷೇತ್ರ ಸೋತ್ ನಂತರೂ ಕೂಡ ಇನ್ನೂ ಇವರಿಗೆ ಮಾನ ಮರ್ಯಾದೆ ಬುದ್ಧಿ ಇಲ್ಲ ಅಂತ ಏನ್ ಹೇಳ್ಬೇಕು ಹೇಳಿ? ಈಗ ಕಾಂಗ್ರೆಸ್ ಶಾಸಕರಿಗೆ, ಜೆಡಿಎಸ್ ಶಾಸಕರಿಗೆ ಈ ಸರ್ಕಾರದ ಬಗ್ಗೆ ಏನೂ ಸಮಾಧಾನ ಇಲ್ಲ. ಹಾಗಾಗಿ ಯಾರ್ಯಾರು ಯಾವ ಸಂದರ್ಭ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ. ನಾವಂತೂ ಯಾರನ್ನು ಕೂಡ ರಾಜೀನಾಮೆ ಕೊಡು ಅಂತ ಹೇಳಲ್ಲ, ಆಪರೇಷನ್ ಕಮಲ ಮಾಡಲ್ಲ. ಅವರಾಗೆ ಅವ್ರು ಏನೇನ್ ರಾಜೀನಾಮೆ ಕೊಡ್ತಾರೋ ಕಾದ್ ನೋಡ್ಬೇಕಷ್ಟೇ. ಅವರಾಗೆ ಎಷ್ಟು ಜನ ನಿಮ್ ಸಂಪರ್ಕದಲ್ಲಿ ಇದ್ದಾರೆ ಸರ್? ಯಾರಾದ್ರೂ ನಿಮ್ ಸಂಪರ್ಕದಲ್ಲಿ ಇದ್ದಾರಾ? ಬೇಕಾದಷ್ಟು ಜನ ಬೇಸರದಲ್ಲಿದ್ದಾರೆ, ಹೇಳ್ತಾ ಇದ್ದಾರೆ. ಆದ್ರೆ ಒಬ್ಬೊಬ್ಬರೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಕೆಲವರು ಕೊಡಕ್ ಶುರು ಮಾಡಿದ್ದಾರೆ. ಬಿಜೆಪಿ ಅಧಿಕಾರಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೆ. ಐವನ್ ಡಿಸೋಜ ಅವರು ಈಗಷ್ಟೇ ಹೇಳ್ತಾ ಇದ್ರು, ಆದ್ರೆ ಸಕ್ಸಸ್ ಆಗೋದಿಲ್ಲ. ಯುಗಾದಿ ಕಳ್ಸಿದ್ರಿ, ಸಂಕ್ರಾಂತಿ ಕಳ್ಸಿದ್ರಿ, ಇನ್ನೊಂದು ಹಬ್ಬ ಕಳ್ಸಿದ್ರಿ, ಬಜೆಟ್ ಆಗದೇ ಇಲ್ಲ ಅಂತಂದ್ರಿ. ಅದೇ ತರ ಇದು ಒಂದು ಗಾಳಿ ಗೋಪುರ ಬಿಜೆಪಿ. ಇದು ಉಮೇಶ್ ಜಾಧವ್ಗೆ ಮತ್ತು ರಮೇಶ್ ಜಾರಕಿಹೊಳಿಗೆ ಪ್ರಶ್ನೆ ಕೇಳಿ. ನಮಗೆ ಕೇಳ್ರೆ ನಾವೇ ಕೇಳೋಣ. ಅವ್ರು ರಾಜೀನಾಮೆ ಕೊಟ್ಟಿದ್ದು ನಾವು ಆಪರೇಷನ್ ಕಮಲ ಮಾಡಿದಿಕ್ಕ? ಅವರಿಗೆ ಅವ್ರ ಶಾಸಕರು ಹಿಡ್ಕೊಳಂತ ಯೋಗ್ಯತೆ ಇಲ್ದೇನೆ ನಮಗೆ ಬಿಜೆಪಿ ಆಪರೇಷನ್ ಕಮಲ ಅಂದ್ರೆ ಅವ್ರ ಶಾಸಕರು ಯಾರು ಅವ್ರನ್ನ ಚೀತು ಅಂತ ಉಗಿದು ಹೊರಗೆ ಬರ್ತಾರೋ ಅವ್ರು ಹಿಡ್ಕೊಂಡಂತ ಪ್ರಯತ್ನ ಅವ್ರು ಮಾಡ್ಲಿ. ಬಿಜೆಪಿ ನಾವ್ಯಾಕ್ ಮಾಡಕ್ ಹೋಗೋಣ? ಸರ್ಕಾರ ಬೀಳುತ್ತೆ ಅಂತ ರೇಣುಕಾಚಾರ್ಯ ಅವರು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು. ಬಿ ಎಸ್ ಯಡಿಯೂರಪ್ಪನವ್ರು ಬೆಳಗ್ಗೆ ಹೇಳಿದ್ರು ಎಲೆಕ್ಷನ್ ಮುಗೀತಿದ್ದಂಗೆ ಈ ಸರ್ಕಾರ ಬಿದೋಗುತ್ತೆ ಅಂತ. ಏನ್ ಕಾನ್ಫಿಡೆನ್ಸ್ ಸರ್? ಯಾವ ಭರವಸೆ ಮೇಲೆ ನೀವು ಬಿಜೆಪಿ ನಾಯಕರಿಗೆ ಹೇಳಿಕೆ ಕೊಡ್ತೀರಾ? ಅವರಿಬ್ರು ಕೇಳ್ಕೊಳ್ಳಿ. ಆದ್ರೆ ಕಾಂಗ್ರೆಸ್ ನಲ್ಲಿ ಅಸಮಾಧಾನ ಹೊರಗೆ ಬರ್ತಾ ರಮೇಶ್ ಜಾರಕಿಹೊಳಿ, ಉಮೇಶ್ ಜಾಧವ್ ಅವ್ರದೇ ಸಾಕ್ಷಿ. ಇನ್ನು ಎಷ್ಟೆಷ್ಟು ಜನ ಇದೋ ಅವ್ರ ಸಂಪರ್ಕದಲ್ಲಿ ಇರ್ಬೋದು. ನನ್ನ ಸಂಪರ್ಕದಲ್ಲಿ ತುಂಬಾ ಜನ ಏನಿಲ್ಲ. ಸೊ ಅಧಿಕಾರ ಮಾಡಬೇಕು ಅಥವಾ ಸರ್ಕಾರ ರಚಿಸಬೇಕು ಅನ್ನುವಂಥದ್ದು ಈ ಕ್ಷಣಕ್ಕೆ ಬಿಜೆಪಿಯಲ್ಲಿ ಇಲ್ವಾ? ಆ ಒಂದು ಹಂಬಲ, ಆ ಒಂದು ಆಸೆ ಇಲ್ವಾ? ಯಾಕಂದ್ರೆ ನೀವು ಸಿಂಗಲ್ ಆರ್ಟಿಸ್ಟ್ ಪಾರ್ಟಿಯಾಗಿ ಬಂದವರು. ನೋಡಿ, ಅವ್ರು ರಾಜೀನಾಮೆ ಕೊಟ್ಟು ಬಿಜೆಪಿ ನಮ್ ಸಂಖ್ಯೆನೆ 104 ಇದೆ, ಇದೇ ಬಹುಮತ ಬಂದ್ರೆ ನಾವೇನ್ ಸನ್ಯಾಸಿಗಳಲ್ಲ. ಪ್ರಜಾಪ್ರಭುತ್ವ ರೂಪದಲ್ಲಿ ನಾವು ಸರ್ಕಾರ ಮಾಡ್ತೀವಿ. ಅದು ನಂಬರ್ ಕಡಿಮೆ ಆಗಿ ಕಾಂಗ್ರೆಸ್ ಜೆಡಿಎಸ್ ನಂಬರ್ ಕಮ್ಮಿ ಆದ ತಕ್ಷಣ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯಪಾಲರು ಕರೀಲೇಬೇಕು. ನೋಡ ಅದು ಯಾವಾಗ ಏನಾಗುತ್ತೆ, ನಾವು ಪ್ರಯತ್ನ ಮಾಡೋದಿಲ್ಲ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಈಶ್ವರಪ್ಪ ಅವರೇ. ನಾವು ಪ್ರಯತ್ನ ಮಾಡೋದಿಲ್ಲ, ಆದ್ರೆ ಸಮಯ ಸಂದರ್ಭ ಬಂದಾಗ, ಸಿಚುವೇಶನ್ ಬದಲಾದಾಗ ರಾಜ್ಯಪಾಲರು ನಮ್ಮನ್ನ ಕರೀಲೇಬೇಕು ಅಂತ ಕೆ ಸಿ ಈಶ್ವರಪ್ಪನವರು ಮಾತನಾಡಿದ್ದನ್ನ ನಾವು ಕೇಳಿದ್ವಿ. ಒಟ್ಟಾರೆ ತೀವ್ರವಾದಂತಹ ಸಂಚಲನ ಇಡೀ ರಾಜ್ಯ ರಾಜಕೀಯದ ವಿಚಾರದಲ್ಲಿ ಉಂಟಾಗಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಇದು ಎಲ್ಲಿಗೆ ಹೋಗಿ ಮುಟ್ಟತ್ತೆ? ಇವತ್ತು ಮತದಾನದ ದಿನ, ಅದರ ಜೊತೆಗೆ ಈ ಎಲ್ಲ ರಾಜಕೀಯ ಚಟುವಟಿಕೆಗಳು ಕಾದ್ ನೋಡೋಣ. ಇನ್ನಷ್ಟು ಕೊಡ್ತೀವಿ, ಎಲ್ಲ ಹೋಗದೆ ಕಾಯ್ತಾ ಇರಿ.